ಮಾಲೀಕನ ಮನೆಯನ್ನೇ ಬಾಡಿಗೆದಾರರು ದೋಚಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಖತರ್ನಾಕ್ ಜೋಡಿ ಕೈಚಳಕ ತೋರಿಸಿದೆ. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮದಲ್ಲಿ ಆದಂತ ಘಟನೆ ಇದು. ನಿವೃತ್ತ ಶಿಕ್ಷಕ ನಾಗಯ್ಯ ಮಂಜುಳಾ ಮನೆಯಲ್ಲಿ ಕಳ್ಳತನ ಆಗಿದೆ. ಬಾಡಿಗೆಗೆ ಇದ್ದ ಮಂಜುನಾಥ್ ಮತ್ತು ನಯನ ದಂಪತಿಯಿಂದ ಕಳುವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ 45 ಗ್ರಾಂ ಚಿನ್ನವನ್ನ ಕದ್ದಿದೆ ಜೋಡಿ. ಜೂನ್ 13ರಂದು ಮನೆಗೆ ಬೀಗ ಹಾಕಿ ಮಾಲೀಕರು ಮೈಸೂರಿಗೆ ಹೋಗಿದ್ರು. ಚಿನ್ನ ಕದ್ದು ಆರ್ಟಿಕ್ ಗೋಲ್ಡ್ ಫೈನಾನ್ಸ್ ನಲ್ಲಿ 6.8 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಬೈಲುಕೊಪ್ಪ ಪೊಲೀಸರಿಂದ ಮಂಜುನಾಥ್ ಮತ್ತು ನಯನ ಬಂಧನ ಆಗಿದೆ. ಜೂನ್ 13ನೇ ತಾರೀಕು ಮನೆ ಮಾಲೀಕರು ಬೀಗ ಹಾಕಿ ಹೊರಗಡೆ ಹೋಗಿದ್ರು. ಆಗ ಬಾಡಿಗೆಗಿದ್ದಂತ ಜೋಡಿ ಕಳ್ಳತನ ಮಾಡಿರೋದು. ಚಿನ್ನವನ್ನ ಕದ್ದು ಅದನ್ನ ಮಾರಾಟ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಾಲೀಕರ ಮನೆಯಲ್ಲಿದ್ದ 45 ಗ್ರಾಂ ಚಿನ್ನವನ್ನ ಕದ್ದು ಮಾರಾಟ ಮಾಡಿರೋದು. 6.8 ಲಕ್ಷಕ್ಕೆ ಚಿನ್ನ ಮಾರಾಟ ಮಾಡಿದ್ದಾರೆ. ಪೊಲೀಸರೀಗ ಮಂಜುನಾಥ್ ಮತ್ತು ನಯನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮಾಲೀಕನ ಮನೆಯನ್ನೇ ಬಾಡಿಗೆದಾರರು ದೋಚಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಖತರ್ನಾಕ್ ಜೋಡಿ ಕೈಚಳಕ ತೋರಿಸಿದೆ. ಪಿರಿಯಾಪಟ್ಟಣ ತಾಲೂಕಿನ ಆವರ್ತಿ ಗ್ರಾಮದಲ್ಲಿ ಆದಂತ ಘಟನೆ ಇದು. ನಿವೃತ್ತ ಶಿಕ್ಷಕ ನಾಗಯ್ಯ ಮಂಜುಳಾ ಮನೆಯಲ್ಲಿ ಕಳ್ಳತನ ಆಗಿದೆ. ಬಾಡಿಗೆಗೆ ಇದ್ದ ಮಂಜುನಾಥ್ ಮತ್ತು ನಯನ ದಂಪತಿಯಿಂದ ಕಳುವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ 45 ಗ್ರಾಂ ಚಿನ್ನವನ್ನ ಕದ್ದಿದೆ ಜೋಡಿ. ಜೂನ್ 13ರಂದು ಮನೆಗೆ ಬೀಗ ಹಾಕಿ ಮಾಲೀಕರು ಮೈಸೂರಿಗೆ ಹೋಗಿದ್ರು. ಚಿನ್ನ ಕದ್ದು ಆರ್ಟಿಕ್ ಗೋಲ್ಡ್ ಫೈನಾನ್ಸ್ ನಲ್ಲಿ 6.8 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಬೈಲುಕೊಪ್ಪ ಪೊಲೀಸರಿಂದ ಮಂಜುನಾಥ್ ಮತ್ತು ನಯನ ಬಂಧನ ಆಗಿದೆ. ಜೂನ್ 13ನೇ ತಾರೀಕು ಮನೆ ಮಾಲೀಕರು ಬೀಗ ಹಾಕಿ ಹೊರಗಡೆ ಹೋಗಿದ್ರು. ಆಗ ಬಾಡಿಗೆಗಿದ್ದಂತ ಜೋಡಿ ಕಳ್ಳತನ ಮಾಡಿರೋದು. ಚಿನ್ನವನ್ನ ಕದ್ದು ಅದನ್ನ ಮಾರಾಟ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಾಲೀಕರ ಮನೆಯಲ್ಲಿದ್ದ 45 ಗ್ರಾಂ ಚಿನ್ನವನ್ನ ಕದ್ದು ಮಾರಾಟ ಮಾಡಿರೋದು. 6.8 ಲಕ್ಷಕ್ಕೆ ಚಿನ್ನ ಮಾರಾಟ ಮಾಡಿದ್ದಾರೆ. ಪೊಲೀಸರೀಗ ಮಂಜುನಾಥ್ ಮತ್ತು ನಯನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.